ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ. ಮಹಿಳೆಯರು ಬ್ರೆಸ್ಟ್ ಸ್ತನ ಇರ್ತಾವೆ ನೋಡ್ರಿ, ಅದ್ರ ಮುಂದೆ ನಿಪ್ಪಲ್ಸ್ ಇರ್ತಾವಲ್ಲ, ಅವು ಹಾರ್ಡ್ ಯಾಕೆ ಆಗ್ತಾವೆ, ಅವು ಇರೆಕ್ಟ್ ಯಾಕೆ ಆಗ್ತಾವೆ. ಸೊ ಇದಕ್ಕೆ ನೋಡ್ರಿ ಭಾಳಷ್ಟು ಕಾರಣ ಇರ್ತಾವೆ ರೀ. ಸೊ ಒಂದೇ ಕಾರಣ ಏನಪ್ಪ ಅಂದ್ರೆ, ಮಹಿಳೆ ಏನರ ತಂಪನ ಪ್ರದೇಶದಾಗ ತಣ್ಣನ ಜಾಗದಾಗ ಹೋಗ್ಯಾಳಂದ್ರೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಬ್ರೆಸ್ಟ್ ಒಳಗಡೆ ಮಸ್ಕ್ಯುಲರ್ ಫೈಬರ್ಸ್ ಕಾಂಟ್ರಾಕ್ಟ್ ಆಗುತ್ತಾ, ಹೀಟ್ ಲಾಸ್ ರೆಡ್ಯೂಸ್ ಮಾಡಲಿಕ್ಕೆ ಅದ್ರ ಸಂಬಂಧ ಎರೆಕ್ಷನ್ ಬರ್ತೈತೆ. ಎರಡನೇದು, ಮಹಿಳಾ ಸೆಕ್ಷುವಲಿ ಎರೋಸ್ಡ್ ಅದಾಳಂದ್ರೆ, ಸೆಕ್ಷುವಲಿ ಎಕ್ಸೈಟೆಡ್ ಅದಾಳಂದ್ರೆ ಅದ್ರ ಸಂಬಂಧನ ಅದ್ರದ್ದು ಮಹಿಳೆಯವ್ರದ್ದು ಲಕ್ಷಣ ಆಗ್ತೈತೆ ರೀ. ಅಂದ್ರೆ ನಿಪ್ಪಲ್ಸ್ ಏನದಾವ ಹಾರ್ಡ್ ಆಗಿಬಿಡ್ತಾವೆ, ಇರೆಕ್ಟ್ ಆಗಿಬಿಡ್ತಾವೆ. ಇಲ್ಲ ಮಹಿಳೆ ಗರ್ಭವತಿ ಅದಾಳಂದ್ರೆ, ಮಕ್ಕಳಿಗೆ ಸ್ತನಪಾನ ಮಾಡ್ಸಕ್ಕೆ ಕುಂತಾಳಂದ್ರೆ, ಮಹಿಳೆ ಪೀರಿಯಡ್ಸ್ನಾಗ ಅದಾಳಂದ್ರೆ ಅಲ್ಲಿ ಏನಾಗ್ತೈತಪ್ಪ ಅಂದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಂಬಂಧ, ಹಾರ್ಮೋನ್ಸ್ ಭಾಳ ಜಾಸ್ತಿ ಆಗಿಬಿಡ್ತಾವೆ, ಕಡಿಮೆ ಆಗಿಬಿಡ್ತಾವೆ, ಅದ್ರ ಸಂಬಂಧ ಈ ರೀತಿ ಆಗ್ತೈತೆ ರೀ. ಸೊ ಈ ಥರ ಏನಾರ ಆದರೆ ಹೆದರೋ ಅವಶ್ಯಕತೆ ಇಲ್ಲ, ಇದೇನು ಹೆದರೋಂಥ ವಿಷಯ ಅಲ್ಲ. ಅಂದರೂ ನಿಮಗೆ ಭಾಳ ಹಾರ್ಡ್ ಆಗ್ತಾ ಇದೆ, ನೋವು ಆಗ್ತಾ ಇದೆ ಅಂದ್ರೆ ನೀವು ನಿಮ್ಮ ಹತ್ರ ಇರೋ ಗೈನಕಾಲಜಿಸ್ಟ್ ಡಾಕ್ಟರ್ ಕಡೆ ಹೋಗಿ, ಲೇಡೀಸ್ ಡಾಕ್ಟರ್ ಕಡೆ ಹೋಗಿ ಭೇಟಿ ಆಗ್ಬೋದು ಮತ್ತು ಇದ್ರದ್ದು ಟ್ರೀಟ್ಮೆಂಟ್ ಪಡ್ಕೋಬೋದು. ಧನ್ಯವಾದಗಳು.